ಪ್ರಾಣೇಶ್ವರಿ ಸ್ವಾಮಿ ರುಕ್ಮಿಣಿ ಸ್ವಾಮಿ ಧನಿ ಸನಿ ಧಮ ಗಸ ಸಮಗಮ ಧಾಮ ಧನಿ ಸಾ ಧನಿ ಸನಿ ಧಮ ಗಸ ಸಮಗಮ ಧಾಮ ಧನಿ ಸಗ ಸನಿ ನಿ ಸನಿ ಧನಿ ಧಮ ಮದಮ ಸಗ ಸನಿ ಸನಿ ಧನಿ ಧಮ ಧಾಮ ಅಮದನಿ ಸ ಅಮದನಿ ಸ ಅಮದನಿ ಏನಿ ಮಹಾನಂದಿ ಭಾಮಿನಿ ಏನಿ ಮಹಾನಂದದಿ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದದಿ ಏನಿ ಮೌರ ಜನಾದ ತಾಮೋದ ಏನಿ ಮೌರ ಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಸಗಮದನಿ ಏನಿ ಸಗಮದನಿ ಏನಿ ಮಹಾನಂದದಿ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಪುಣಿ ಮಮ್ಮ ಗಗ ಮಾಮ ನೀನಿದದ ನೀನಿ ಸಾಸದನಿ ಸಾ 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 ಮಗಗ ಮಾಮ ನೀನಿದದ ನೀ 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 ಸಾಸದನಿ ಸಾ 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 ಮಮಗ ಮಗ ಮಾಮಗ ಮಾಮಗ ಮಾಮ ನೀನಿದದ ನೀ ನೀ ಸಾಸದನಿ ಸಾ 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 ಮಮ್ಮಗ ಮಮ ನೀನಿದದ ನಿನಿ ಸಾಸದನಿ ಸಸ ಮಮ್ಮಗ ಮಮ ನೀನಿದದ ನಿನಿ ಸಾಸದನಿ ಸಸ ಧನಿ ಸಗ ಸನಿ ನಿ ಸನಿ ಧನಿ ದಮ ಮದಮ ಸಗ ಸನಿ ಸನಿ ಧನಿ ದಮ ದಮ ಧನಿ ಸ ನಮ ಧನಿ ಸ ನಮ ಧನಿ ಏನಿ ಮಹಾನಂದವೇ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ
ನಾನಾ ರಾಗದ ನಾನಾ ಭಾವದ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಬದಲೆಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಬದಲೆಯ ನರ್ತನದಿ ಆನಂದದ ಸುದಯ ಬಾಮಿನಿ ಆನಂದದ ಸುದೆಯ ಬೀರುವ ಸುಂದರಿಯೇ ಆನಂದದ ಸುದೆಯ ಬೀರುವ ಸುಂದರಿಯ ಮಧುಮಾಧುರಿ ಸುರಸುಂದರಿ ಸುಗುಣಕರಿ ಮಧುಮಾಧುರಿ ಸುರಸುಂದರಿ ಸುಗುಣಕರಿ ಮಧುಮಾಧುರಿ ಸುರಸುಂದರಿ ಸುಗುಣಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನಿ ಸಗಮದನಿಯೇನಿ ಸಗಮದನಿಯೇನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿರುವುದು. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೇನೆದಳ ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ, ಅಶ್ವತ್ಥಾಮ ಮೊದಲಾದ ಅತಿರಥ ಮಹಾರಥರು. ಇನ್ನೊಂದೆಡೆ ಪಾಂಡವರ 7 ಅಕ್ಷೋಣಿ ಸೇನೆದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಮಂದಿ ಬದುಕುಳಿಯುವರು? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು ದೇವ. ಸ್ವಾಮಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು.
ದಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು ಸಮರದಿಂದ ಬಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ರಾಜ್ಯಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ರಾಜ್ಯಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವು ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ, ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ವೀರ ರಕ್ತದಿಂದ ದರ್ಪಣ ಮಾಡಿ ಅಂತರ್ಗಿರತ್ನವನ್ನು ಬೀಜವನ್ನು ನೀಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ, ದರ್ಶನ ಮೊದಲಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಕಾಳಸರ್ಪ ಕಚ್ಚಿದವನನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನ ಛೇದಿಸದೆ ಮತ್ತ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸುರಿಯಿಂದ ಪ್ರಮತ್ತರಾಗಿ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು
ರಕ್ತಕ್ಷಯ ಸಂಪೂರ್ಣವಾಗಿ ನಾಶಗೊಳಿಸಿದ ಹೊರತು ಧರ್ಮ ಸಂಸ್ಥಾಪನೆ ಸಾಧ್ಯವಿಲ್ಲ ಪ್ರಿಯತಮೆ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿಧಯಾಮಯ, ಮಂದರ ಗಿರಿಧರ ನರಸಿಧಯಾಮಯ್ಯ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯ ಸುಂದರಿಗೆ ಆನಂದದ ಸಿರಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಗೆ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಪರಿಮಳವದಲಿಸಿ ಮಂದಹಾಸದಿಂದ ಬರಿಸಿ, ಗಂಧ ಪರಿಮಳವದಲಿಸಿ ಮಂದಹಾಸದಿಂದ ಬರಿಸಿ, ಮನ ಮಂದಿರದೊಳ್ಳು ನೆಲಸಿ ಮನ ಮಂದಿರದೊಳ್ಳು ನೆಲಸಿ
ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚೆಲುವಿನ ತಾರೆಯ ಬಲವನು ತೋರೆಯ ನಿನ್ನುದು ನೀಲಾಂಬರಿ ಚೆಲುವಿನ ತಾರೆಯ ಬಲವನು ತೋರೆಯ ನಿಲುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿಂಹಯಾಮಯ ಮಂದರ ಗಿರಿಧರ ನರಸಿಂಹಯಾಮಯ ಸಿಂಧು ತಿಲಕ ಶ್ರೀ ಕಮಲ ಮುಖಿಯ ಸುಂದರಿಯ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯ ಸುಂದರಿಯ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ರುಕ್ಮಿಣಿ ಸ್ವಾಮಿ, ಈ ನಿನ್ನ ಮಾತಿನಂತೆ ನಾನು ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದರಲ್ಲಿ ಸಂದೇಹವಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ಪರಮಾತ್ಮ ವಾಸುದೇವ ಜನಾರ್ದನ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಆಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಜನಾರ್ದನ ರುಕ್ಮಿಣಿ ಲೋಲ ವಾರಿಜಮಾಲ ಪರಮಾತ್ಮ ದೇವ ವಾಸುದೇವ ರುಕ್ಮಿಣಿ ಲೋಲ ಸೇವ ಬಣ್ಣಿಸಲಹುದೇ ನಿನ್ ಪರಗುಣಶೀಲ ಸುದೇವ ಪಾಲ ಪರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ದೇವಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀ ಪರಮಾತ್ಮ ವಾಸುದೇವ ಬಣ್ಣಿಸಲಹುದೇ ನಿನ್ನಯ ಲೀಲಾ ವಿರಜಲೋಚನ ದರುಶನ ತೋರೆಯ ನೀರಜಲೋಚನ ದರುಶನ ತೋರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ
ಭಕ್ತರ ಮೊರೆ ಆಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಕೃಷ್ಣ ಪರಮಾತ್ಮ ಸದಾ ನಿನ್ನ ಧ್ಯಾನ ನಿನ್ನ ಸೇವೆ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವುದೇ ದೇವ. ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯಸ್ತವನ್ನು ತನ್ನ ಮಸ್ತಕದ ಮೇಲಿಡುವನು. ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿ ಶ್ರೇಷ್ಠರು ಹಗಲಿರುಳು ತಪಸ್ಸನ್ನಾಚರಿಸಿ ಬಳುತ್ತಿರುವರು. ಯಾವಾತನು ಮಂಗಳ ಸ್ವರೂಪನು ಅನವರತವೂ ನನ್ನ ಹೃದಯದಂಗಳಲ್ಲಿ ನೆಲೆಗೊಂಡಿರುವನು. ಯಾವಾತನು ಸಕಲ ಜೀವಿಗಳಿಗೆ ಸಮಸ್ತಕ್ಕೂ ಕರ್ತನೂ ಆದ ಮಂಗಳ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೆ ನನಗೆ ದರ್ಶನ ಇಡುವನು. ಶ್ರೀಕೃಷ್ಣ ಪರಮಾತ್ಮನು ಸಕಲ ಭೋಗ ಭಾಗ್ಯಗಳನ್ನು ಒಳಗೊಂಡ ದುರ್ಯೋಧನನ್ನು ನೋಡಲು ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ನಿನ್ನ ದಿವ್ಯ ದರ್ಶನವನ್ನು ಹೊಂದುವವರೆಗೂ ಈ ಗೋಮಾತೆ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ರಕ್ಷಿಸಿಕೊಳ್ಳುವನು. ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಇದೇನಿದು ಎಂದು ಗೋಚರಿಸದ ದಿವ್ಯ ಬೆಳಕು ಎಂದು ಗೋಚರಿಸುತ್ತಿರುವುದಲ್ಲ. ಯಾವ ಮಹಿಮಾ ಮೂರ್ತಿಯ ಆಗಮನವಿರಬಹುದು, ಅಥವಾ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಇಲ್ಲಿ ಆಗಮಿಸುತ್ತಿರಬಹುದೇ? ಓಹೋ, ಹೌದು ಹೌದು, ನನ್ನ ಊಹೆಯು ಸತ್ಯವಾಯಿತು. ಪರಮಾತ್ಮ 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 ಇದೋ ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿದುರ, ಮೇಲೇಳು ವಿದುರ, ನಿನಗೆ ಮಂಗಳವಾಗಲಿ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನನ್ ಪೋಲ್ವ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿಜಯರ ರಸ ಕೃಷ್ಣ, ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ, ಬೆಳಗಿದೆಯ ಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದೆ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದೆ. ಬಾಲಕಡೊಳ್ಳಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ ಬಂದೆಯ. ಪರಮಾತ್ಮ ಪಾಲಕಡೊಳ್ಳಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ ಬಂದೆಯ.
ಕಡುಸಿಲೆಯ ದಾಯಿ ಜಡನ ಕಡೆದು ಹರಿ ಪರಮಾತ್ಮ ಕಡುಸಿಲೆಯ ದಾಯಿ ಜಡನ ಕಡೆದು ಹರಿ ಕಡುಸಿಲೆಯ ದಾಯಿ ಜಡನ ಕಡೆದು ಹರಿ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರುಳನು ಧರಿಸಿದೆಯ ದೇವಾ ಕರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರುಳನು ಧರಿಸಿದೆಯ ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪನೆ ನಿನ್ನ ಪರಮಾತ್ಮ ಹರಿ ಅನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ ನಿನ್ನ ಪಾದದ ಧೂಳಿನಿಂದ ಈ ವಿದುರನ ಕುಟೀರವು ಪವಿತ್ರವಾಯಿತು ವಿದುರ ಪರಮಾತ್ಮ ನಾನೊಂದು ಮಹತ್ ಕಾರ್ಯದ ಸಲುವಾಗಿ ಈ ಮಾರ್ಗದಲ್ಲಿ ಹೋಗುತ್ತಿರುವಾಗ ನಿನ್ನ ಭಕ್ತಿಯ ಸೆಲೆ ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು ಮಾರ್ಗಾಯಾಸದಿಂದ ಬಹಳವಾಗಿ ಬೆಳೆದಿರುವೆನು ಏನಾದರೂ ಆಹಾರ ಕೊಡೆಯ ಪರಮಾತ್ಮ ಸಕಲ ಲೋಕವನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ ನನ್ನನ್ನು ಪರೀಕ್ಷಿಸುವೆಯಾ ತಂದೆ ವಿದುರ ಪರಮಾತ್ಮ ನೀನೇನು ಸಾಮಾನ್ಯನೇ ಹೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಹೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಗರ ಮಾನವ ಗುಣ ಗಂಭೀರ ವಿದುರ ಎನ್ನಲಿ ಸಲ್ಲದ ನಾಟಕ ಬೇತಕ್ಕೆ ಎನ್ನಲಿ ಸಲ್ಲದ ನಾಟಕ ಬೇತಕ್ಕೆ ಬಲ್ಲೆ ನಿನ್ನಯ ಮನವ ಜನಾರ್ದನ ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಇತ್ತಲೆ ಬಾಪೋದು ಎತ್ತ ಹೋದರು ಮನ ಇತ್ತಲೆ ಬಾಪೋದು ಶಟ್ಟನೆಂದೆನಿಸಿದ ವಿದುರ ಜನಿಸಿದ ಮತಸುಯಾದನ ಶಕ್ತನೆನಿಸಿದ ಮತಸುಯಾದನ ಭಕ್ತನೆ ನಿನಗಿಂತ ಉತ್ತಮ ನೆನಪನು ಭಕ್ತನೆ ನಿನಗಿಂತ
ಸರಿಸಲ್ಲದ ನಾಟಕ ಬೇಟಕ್ಕೆ ಅಲ್ಲೇ ನಿನ್ನಯ ಮನವ ವಿದುರ 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 ಪರಮಾತ್ಮ, ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ನೆಲೆಸಿದ್ದು ಕಾಮಕ್ರೋಧಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರವನ್ನು ಉದರೇ ಪೋಷಣೆ ಆಗಿಸಿಕೊಂಡಿರುವ ನಿನ್ನ ಭಕ್ತಿಯ ಪರಾಕಾಷ್ಠತೆಯನ್ನು ನಾನು ಚೆನ್ನಾಗಿ ಬಲ್ಲೆನು. ನನ್ನ ಕೊಂಡಾಟಿಕೆ ಮಾತು ಹಾಗಿರಲಿ, ಏನಾದರೂ ಆಹಾರ ಕೊಡೆಯ? ಪರಮಾತ್ಮ, ಈ ದೇಹವೇ ನಿಮ್ಮದಾಗಿರುವಾಗ ನನ್ನ ಬಳಿ ಗೋಮಾತೆಯ ಕ್ಷೀರವದಲ್ಲೇ ಮತ್ತೇನಿಲ್ಲವಲ್ಲ ದೇವ. ವಿದುರ, ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ನನಗೆ ಬಹಳ ಪ್ರಿಯವಾದುದು. ಹೋಗು, ಆ ಗೋಮಾತೆಯ ಕ್ಷೀರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ವಿದುರ, ಈಗ ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು, ನನಗರ್ಪಿಸಿ ಎಲ್ಲವನ್ನೂ ನೀನೇ ಕುಡಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಹೋಗು, ಆ ಕ್ಷೀರ ಪಾತ್ರೆಯನ್ನು ತೆಗೆದು. ಆಗಲಿ ದೇವ, ಆಗಲಿ. ಪರಮಾತ್ಮ, ಹಿಂದೆ ಶಬರಿಯು ಆಯ್ದು ತಂದು ಕಚ್ಚಿಕೊಟ್ಟ ಹಣ್ಣಿನ ರುಚಿಯನ್ನ, ಕುಚೇಲನು ಭಕ್ತಿಯನ್ನು ತಂದುಕೊಟ್ಟ ಅವಲಕ್ಕಿ ಸಾರವನ್ನ ನಾನಿನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ನನಗೆ ಬಹಳ ಪ್ರಿಯವಾದುದು. ಪರಮಾತ್ಮ, ವಿದುರ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಎಂತಹ ಮಹಾ ಸುಳ್ಳುಗಾರನೇ ನೀನು! ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರವನ್ನ ಸೇವಿಸಿ ಉಳಿದ ಹಾಲು ಹೇಗೆ ಹೊಳೆ ಹೊಳೆಯಾಗಿ ರೀತಿದೆ ನೋಡು. ಆಹಾ, ಧನ್ಯನಾದೆ ಕೃಷ್ಣ, ಧನ್ಯನಾದೆ. ಕ್ಷೀರಸಾಗರನಾದ ನಿನ್ನನ್ನು ಹೊಂದಿ ಕೃತಾರ್ಥನಾದನು ದೇವ, ಕೃತಾರ್ಥನಾದನು. ನಿನ್ನ ಮಹಿಮೆಯನ್ನು ಆ ತಾಯಿಯಾದ ಯಶೋಧ ದೇವಿಯೊಬ್ಬಳೇ ಹರಿಯಬಲ್ಲಳು. ಈ ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯ? ನಿನ್ನನ್ನು ಪಡೆದ ಆ ವಸುದೇವಕ ದೇವಕೆರೆ ಧನ್ಯರು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿಮುನಿಯೊಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಸಾಗರಾಚಯನ ಚಿರಸಾಗರಾಚಯನ ಸಾಗರಾಚಯನ ಚಿರಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಪರಮಾತ್ಮ ವಾಸುದೇವ, ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಜಯನ ಚಿರಸಾಗರಾಜಯನ
ವಾಮನ ರೂಪದ ಬಲಿಹರ ನಿನ್ನ ನಾಮ ಬಿದೆಯವೇ ಬಲು ಅಮರ ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ಬಿದೆಯವೇ ಬಲು ಅಮರ ಪಾಮರರೊಳ್ಳು ನೀ ಕೃಪೆಯನ್ನು ತೋರೋ ಪಾಮರರೊಳ್ಳು ನೀ ಕರುಣೆಯ ತೋರೋ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಪರಮಾತ್ಮ ವಿದುರ ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನನ ಬಳಿಗೆ ಹೋಗುತ್ತಿರುವನು. ಹಾ ಪರಮಾತ್ಮ ದುರ್ಯೋಧನ ತಾನಾಗಿ ದುರ್ಯೋಧನನು ತಾನಾಗಿ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಪರಮಾತ್ಮ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದೇ. ಆಹಾ ಆ ಪಾಂಡವರನ್ನು ಕಂಡರೆ ನಿನಗೆ ಎಷ್ಟೊಂದು ಮಮಕಾರ. ಜಗದ ಜೀವನದ ತನುನೇ ಜಗ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಹಾಡಿಸಿ ಕುಣಿಸಿ ಮಾಯ ಕವಿಸಿ ಹಾಡಿ ಜಗದ ಜೀವನದ ತನುನೇ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ವಾಸುದೇವ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಅವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪ ಪರಮಾತ್ಮ ಭವರೋಗ ವೈದ್ಯ ನೀ ಪರಿಪಾಲಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನುನೇ ಜಗದ ಜೀವನಾತ್ಮಕನು ನೀ ಪರಮಾತ್ಮ ವಿದುರ ವಾಸುದೇವ ವಿದುರ ಪಾಂಡವರದೆಂದಿಗೂ ನಾನು ಕೈ ಬಿಡುವುದಿಲ್ಲ.
ಅದಕ್ಕಾಗಿಯೇ ಇಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ವಿಚಾರಗಳನ್ನು ಮಾತನಾಡಿಕೊಂಡು ಈ ದಿನ ಪ್ರಾತಃ ಕಾಲ ನಾಳೆ ಪ್ರಾತಃ ಕಾಲ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಹಿಂದಿನೂ ನಡೆಯದ ಒಂದು ವಿಚಿತ್ರ ಘಟನೆ ನಡೆಯುವುದು. ನೀನು ನೋಡುವೆ ವಿದುರ. ನಡೆ ಹೋಗೋಣ. ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ, ಮರೆಯಬೇಡ. ವಿದುರ, ಪರಮಾತ್ಮ, ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಹೋಗಿ ಬರುವೆನು. ಆಗಲಿ ಪರಮಾತ್ಮ, ನಿಮ್ಮನ್ನೇ ಹಿಂಬಾಲಿಸುವೆನು. ಶಕುನಿ, ಸಹೋದರನನ್ನು ಕೊಂದ ದುರ್ಯೋಧನದ ವಂಶವನ್ನು ನಾಶ ಮಾಡುವುದಕ್ಕೆ ಏನಾಯಿತು ಶಕುನಿಯ ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಏನೇ ಕುಹಗ ಕಂಠದ ಕರ್ಕಶೆ ಕೇಕೆ, ಏನಿ ಪ್ರಳಯೋಗ್ನಿಜೋಳೇನೆ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಸೇಡಿನ ಸರ್ಪ, ಈ ಸೌಬಲರಾಜದ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಮ ಸತ್ತು ದುರ್ಯೋಧನ ದುರ್ಬೀಜ ದುರ್ಜಾತ ದುರಳ ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರ ಜನ್ಮದಾತ, ಏ ಜನ್ಮದಾತ, ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ಈಗಲೂ ನನ್ನ ಗುಂಡಿಗೆ ನಡುಗುತ್ತಿರುವುದು ಕೌರವೇಶ್ವರ. ಕೈಕೋಲುಗಳೇ ಕಂಪಿಸುತ್ತಿರುವುದು. ಈ ನನ್ನ ದೇಹದ ರಕ್ತವೇ ಕೊತ ಕೊತನೆ ಕುದಿಯುತ್ತಿರುವುದು. ದುರ್ಯೋಧನ ಅಂದಿನ ಅಪರಾಧಿಗಳ 99 ಮಂದಿ ಸಹೋದರರ ಒಂದೇ ಒಂದು ಇಡಿ ಅನ್ನ, ಒಂದೇ ಒಂದು ಒಳ ನೀರನ್ನು ಕೊಡುತ್ತಿದ್ದೆ. ಆ ಇಡಿ ಅನ್ನ, ಆ ಒರಳ ನೀರನ್ನು ತನಗಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ದಾರುಣ ದೃಶ್ಯವು ಶುದ್ಧಪದ ಚಳಿಯದು. ನಿರಂತರ ಬಡಬಗ್ನಿ ಚಾವಲಿಯಲ್ಲಿ ನೊಂದು ಬೆಂದು ಕೃಷ್ಯನಾಗಿದ್ದೇನೆ. ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು ಎಂಬ ಮಾಸರ್ಯದ ಹೊರತಾಗಿ ಮತ್ಯಾವ ಆಕಾಂಕ್ಷೆಗಳನ್ನು ಅನ್ನರಿಸಲು ಅಸಾಧ್ಯ. ದುರ್ಯೋಧನ, ಇವುಗಳನ್ನು ದಾಳಗಳೆಂದು ತಿಳಿದಿರುವೆನು ಮೂಡ. ಇವುಗಳು ದಾಳಗಳಲ್ಲ, ನಿನ್ನ ಪಾಲಿನ ಬೆಟ್ಟ. ದಾಳಗಳಲ್ಲವ ಮರಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರಳೆ, ಇವುಗಳು ದಾಳಗಳಲ್ಲವೋ. ಜನ್ಮ
ಜನ್ಮದಾತನನ್ನೊಳಗೊಂಡ ಎನ್ನನುಚರ ದೇಹದ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಎನ್ನನುಚರ ದೇಹದ ಮೂಳೆಗಳು ಅನುಚರ ದೇಹದ ಮೂಳೆಗಳು ಮೂಳೆಗಳು ತಾಳಗಳೆಲ್ಲವ ಮರಳೆ ಇವುಗಳ ತಾಳಗಳೆಲ್ಲವೋ ನನ್ನ ತಂದೆ ತಮ್ಮಂದಿರ ಸೋಲು ಮುಂದೆ ನಿನ್ನ ಕುರುವಂಶವೇ ಯಾಳು ದ್ರೋಹಿ ದ್ರೋಹಿ ನನ್ನ ತಂದೆ ತಮ್ಮಂದಿರ ಸೋಲು ಮುಂದೆ ನಿನ್ನ ಕುರುವಂಶವೇ ಯಾಳು ಕಾಳ ಸರ್ಪವನ್ನು ಕೊಳಿದ ತರಿಸಿದ ಕೋಳೆ ಕೌರವನ ಕೇಳು ಕಾಳ ಸರ್ಪವನ್ನು ಕುಳಿದ ತರಿಸಿದ ಕೋಳೆ ಕೌರವನ ಕೇಳು ನಾಳೆ ನಡೆಯಲಿರ ಗೌರ ಕಾಳಗದಿ ಕೌರವರ ನಗಲ ಸಾಲು ಸಾಲು ನಾಳೆ ನಡೆಯಲಿರ ಗೌರ ಕಾಳಗದಿ ಕೌರವರ ನಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ್ನ ಕೇಳು ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮರೆಯುವ ಕುರುಳನ್ನು ಕೇಳಿ ಗದಾಯುಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾಯುಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿಂದ ತೊಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿಂದ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತಾಳಗಳೆಲ್ಲವೋ ಮರುಳೆ ಇವುಗಳು ತಾಳಗಳೆಲ್ಲವೋ ತಾಳಗಳೆಲ್ಲವೇ ಮರುಳೆ ಇವುಗಳು ತಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಚರ ದೇಹದ ಮೂಳೆಗಳು ಕೌರವ ಜನ್ಮದಾತನನ್ನೊಳಗೊಂಡ ಎನ್ನನುಚರ ದೇಹದ ಮೂಳೆಗಳು ಅನುಚರ ದೇಹದ ಮೂಳೆಗಳು ಮೂಳೆಗಳು ತಾಳಗಳೆಲ್ಲವ ಮರುಳೆ ಇವುಗಳು ತಾಳಗಳೆಲ್ಲವೋ 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 ದುರ್ಯೋಧನ ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮಾಡುತ್ತಿರುವ ದುರ್ಯೋಧನ ಕೇಳು ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾದರಿಂದ ಹೋಲಿಸಿಕೊಂಡು ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರದಂತ ದುರ್ಯೋಧನ ಗಾಳಿ ಗೋಪುರದಂತ. ಆದರೂ ಚಿಂತೆಲ್ಲವೋ ಚೆಂಡ. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಅಡಿ ಅಡಿಗೂ ನಿನ್ನ ಅಡ್ಡದಾರಿಗಳು ಸುತ್ತಲೇ ಬಂದೆ. ಇನ್ನು ನನ್ನಗಳಿರುವ ದಾರಿ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಕೋಡಲು ಮುಳುಗಿಸಿ ರಾಜ್ಯದಲ್ಲ ಶಾಂತ ಬಿರುಗಾಳಿಯನ್ನೆಬ್ಬಿಸಿ ನೀನು ನೀರಿನಿಂದ ಹೊರ ಬಂದ ಮೀನಂತೆ ವಿಲವಿಲನೆ ಮಾತಾಡಿ ಸಾಯಬೇಕು. ಆ ರೀತಿ ನಾನು ನಿನ್ನನ್ನು ನರಳಿಸದೆ ಹೋದರೆ ಸೌಬಲ ರಾಜ ಶಕುನಿ ಅಲ್ಲ ಅಲ್ಲ ಅಲ್ಲ. ಈಗ ನನ್ನ ದೇಹದಲ್ಲಿ ಹತ್ತಿರುತ್ತಿರುವ ಜೋಲೆ ದಗ 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 ದಗ
ದಗ ದಗ ನೆತ್ತಿದ ದೇಶದ ಜಾಲೆ ತೈಸುತ್ತಿ ನನ್ನ ದೇಹದಲ್ಲಿ ದಗ 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 ನೆತ್ತಿದ ದೇಶದ ಜಾಲೆ ತೈಸುತ್ತಿ ನನ್ನ ದೇಹದಲ್ಲಿ ಹರಡಿದ ನಾವು ಎಲ್ಲೆಲ್ಲೋ ಒಳೆಯುವುದೆಂದು ಕುರುವಂಶಜರು ಹರಡಿದ ತಾವು ಎಲ್ಲೆಲ್ಲೋ ಒಳೆಯುವುದೆಂದು ದಗ 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 ನೆತ್ತಿದ ದ್ವೇಷದ ಜಾಲೆ ದಯಿಸುತ್ತಿ ನನ್ನ ದೇಹದಲ್ಲಿ ಸೋಲಿಸಿ ನಮ್ಮನ್ನು ಕೊರಬದಿ ಕಂಡರು ಅತ್ತಿನವತಿಯ ಸರಮನೆಗೆತ್ತರು ಸೋಲಿಸಿ ನಮ್ಮನ್ನು ಕುರುಬದಿ ತಂದರು ಅಸ್ತಿನವತಿಯ ಸರಮಣಗಿತ್ತು ಅಣ್ಣ ತಮ್ಮಂದಿರು ನೋರ್ವರು ನಾವು 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 ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿದ ಈ ಸರಮನೆ ಸಾವು ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿದ ಈ ಸರಮನೆ ಸಾವು ದಗ 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 ನೆತ್ತಿದ ದ್ವೇಷದ ಜಾಲೆ ದಯಿಸುತ್ತಿ ನನ್ನ ದೇಹದಲ್ಲಿ ನೂರರನೊಬ್ಬಲಿ ಉಳಿದನೇಗ ತೀರಿಸನು ಚರ ಸಾಲು ಬೇಗ ನೂರರನೊಬ್ಬಲಿ ಉಳಿದನೇಗ ತೀರಿಸನು ಚರ ಸಾಲು ಬೇಗ ಎಮ್ಮರವಾಗಿದೆ ಎನ್ನೆ ಸೆಟ್ ಸೋಡು 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 ಎಮ್ಮರವಾಗಿದೆ ಎನ್ನೆ ಸೆಟ್ ಮಸಾಣವೆನುವುದು ಕೌರವನಾಡು ಎಮ್ಮರವಾಗಿದೆ ಎನ್ನೆ ಸೇಡು ಮಸಾಣವೆನುವುದು ಕೌರವನಾಡು ದಗ 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 ಹೊಳಬೇಡಿ 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 ನನ್ನ ತಬಾಧ್ಯ ಸಹೋದರರೇ ಹೊಳಬೇಡಿ ಹೊಳಬೇಡಿರೋ ನನ್ನ ಅತಪಾಕ್ಯ ಸಹೋದರರೇ ಉಳಿದಿಯನು ನಾನಿನ್ನೋ ನಿಮಗಾಗಿ ಅಳಬೇಡಿರೋ 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 ದುರ್ಯೋಧನ ದುರ್ಯೋಧನ 99 ಮಂದಿ ಸಹೋದರರ ಚೆನ್ನ ರುಂಡ ಮುಂಡಗಳಿಂದ ನರಕದಲ್ಲಿ ನಿನ್ನ ನಿರೋಂಜನ ಮಾಡಿಸುವನು ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕ ತಾಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪೋತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡೋರಲ್ಲವೇ ನರಕದ ಮಾರ್ಗವನ್ನೇ ಇಡಿಸವೆ ಯಾರಿಗೆ ಶಕುನಿ ನರಕದ ಮಾರ್ಗ? ಮತ್ತಾರಿಗೆ ನಿನಗೆ ಶಕುನಿ ನಿನ್ನ ಕೊಡುವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿಮ್ಮ ಆಗಮನ. ಶಕುನಿ, ಹಾಗಾದರೆ ಹೇಳು, ನಾನು ಮಾಡಿದ ಯುಕ್ತವೇ? ಚಿಂತೆಗೆ ಕುರುರಾಜ. ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತ ನೀರಿನ ಸಮಾಚಾರ ತಂದು ನಿಜ ಶಕುನಿ, ನಿಜ ಮಾವ. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ.
ಆದರೆ ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸುಯೋಧ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು ಮಾವ, ನಾನವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ನನ್ನ ಮಗುವೆ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಪ್ತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ. ಶಾಂತಿ ಸಂಧಾನ ಏನು ಹೇಳಿದೆ ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು. ಹಾಗಾದರೆ ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸುತ್ತಮ್ಮ. ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ. ಏಕೆ ಸಹೋದರ? ಏಕೆ? ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿಗ್ರಹ ಮನೆಯನ್ನು ಆಶ್ರಯಿಸಿರೋಣ. ನೋಡು ಅಣ್ಣ, ಅದೆಷ್ಟೊಂದು ಅವಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿ ಭಕ್ತ ಪರಾಧೀನನು.
ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ತಮ್ಮ. ನೀನು ಚಿಂತಿಸಬೇಡ, ಹೋಗುವ ಅತಿ ಸತ್ಕಾರ ಸಿದ್ಧಪಡಿಸು. ಸಹೋದರ ಸಮಯವನ್ನು ನೋಡಿ ಮುಖಭಂಗ ಮಾಡಿದರಾಯ್ತು. ಕಳ್ಳ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಇಲ್ಲ, ಸಾಕ್ಷಾತ್ಕಾರವೂ ಇಲ್ಲ. ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರ, ಇವನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ, ಮತ್ತೇತಕ್ಕಾಗಿ? ಹಾಗಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ದಾಸಪುತ್ರನ ಮುರ್ಕುಜೋಪಡೆಯನ್ನು ಆಶಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಗಳಾದ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವ ದುರ್ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯತೆ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಯಾರವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವಂತ ಧ್ವಂಸ ಜರಸಂಧ ಶಿಶುಪಾಲಾದಿಗಳು ನನಗೆಂತಹ ಮಿತ್ರರಾಗಿದ್ದರು. ನಿಜ ಶಕುನಿ, ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನ್ನ ವಧಿಸಿ ಅರಳು ಬರಲು ಮುದುಕನಾದ ಉಗ್ರಸೇನೆ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿಸಿದರು. ಸಹೋದರನ್ನು ಸ್ವರೂಪನ ಪ್ರಮರ್ತನಾಗಿ ಮಾಡಿ ರಾಜಲಕ್ಷ್ಮಿ ತಾನು ವಶಪಡಿಸಿಕೊಂಡು ಎಂತವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕಾಗಿ ಕಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ನಿನ್ನ ಉದ್ದೇಶ? ಸರ್ಪದ ವಿಷದಲ್ಲನ್ನು ಕಿತ್ತು ಬೇಕಾದ್ರೆ ಸರಸವಾಡಬಹುದಲ್ಲವೇ? ಕೃಷ್ಣಗಿಂತ ವಿಜಯೋನ್ಮತವಾದ ಸೈನ್ಯವು ನನಗೆ ಹೆಚ್ಚು ಅವಶ್ಯಕವಾಯಿತು. ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನೀ ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚ ಹೇಳಬೇಕಾಯಿತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಎಂತವನಿಗೆ ಮನ್ನಣೆ ಕೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞೋದ್ಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಕಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲ್ದಕ್ಕೂ ನಷ್ಟವಾಗಿತ್ತು. ಪುನಃ ಅವರನ್ನು ಹೊಂದುವುದೆಂದರೆ ಕ್ಷೇತ್ರವೀರನನ್ನು ಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ವೇಕ್ಷಕನ ಆಂಚನದಲ್ಲಿಡುವುದು ನಿನಗೆ ಉಚಿತವಾಗಿದೆ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈಡಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಧನ್ಯರುಚಿ ಏಕೆ? ದೇಹಿ
ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದ ಸೋಮಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ನನ್ನ ಮಗುವೆ, ಸಂದಿನಪದಲ್ಲಿ ಬಾರಿ ಬಾರಿ ಪ್ರಶ್ನೆ ಮಾಡ್ತಿರೋ ಆ ಕಳ್ಳ ಕೃಷ್ಣನಿಗೂ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನಂದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ 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 ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡೋದಿಲ್ಲ. ಆದರೆ ರಣರಂಗದಲ್ಲಿ ಸಿಕ್ಕ ಪಾಂಡವರನ್ನ ಸಿಗಿವಂಚನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಾನು ಉಳಿದನು ಚಕ್ರವರ್ತಿ ಆದರೆನ್ನ ಕೆಣಕಿದ ಪದೋನ್ಮತ್ತ ದುರುಳ ದುಷ್ಟ ದೂತರ ಸಿಗಿವಂಚನದಲ್ಲಿ ಪಾಂಡವರ. ಅವನ ಕರುಳ ಬಗೆದು ರಕ್ತ ಕುಡಿಯುತ್ತೆ, ಈ ಖಡ್ಗ ಬಿಡಿದು ರಣಕ್ಕೆ ನುಗ್ಗುತ್ತೆ, ಪಾರ್ಥನ ಎಲೆಯನ್ನು ಮೆಟ್ಟಿ ಭೀಮನೊಡಲನ್ನು ಬೀಳದೆ ಅವನ ಕರುಳ ಬಗೆದು ರಕ್ತ ಕುಡಿಯುತ್ತೆ, ಈ ಖಡ್ಗ ಬಿಡಿದು ರಣಕ್ಕೆ ನುಗ್ಗುತ್ತೆ, ಪಾರ್ಥನ ಎಲೆಯನ್ನು ಮೆಟ್ಟಿ ಬರದಿ ನಾಮ್ ಗೆಲಿದು ಚಲದಿ ನಾಮ್ ಮೆರೆದು ವೈರಿ ಮದಮುರಿ ಮುದದಿ ನಾಮ್ ಬರಿವೆ ಬರದಿ ನಾಮ್ ಗೆಲಿದು ಚಲದಿ ನಾಮ್ ಮೆರೆದು ವೈರಿ ಮದ ಮುರಿದು ಮುದದಿ ನಾಮ್ ಬರುವೆ ಗೆಲ್ಲುವೆ ಜಯಿಸುವೆ ಗಳಿಸುವೆ ಬಾ ಬಾ ಬಾ. ನಾನೀಗ ಸಿಗಿವಂಚನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಾನು ಉಳಿಸನು ಚಕ್ರವರ್ತಿ ಆದ ಎನ್ನ ಕೆಣಕಿ ಮದೋನ್ಮತ್ತ ದೂರ ದುಷ್ಟ ದೂರ್ತರ ಸಿಗಿವಂಚನದಲ್ಲಿ ಪಾಂಡವರ ಬಾ. ಮೆರೆದು ನಲಿಯು ಗೌರೇಶನಂ ಕೆಣಗಿ ಜರಿದು ನಲಿಯು ಈ ಭೂಮಿ ಆಳ ಬಯಸಿ ಬಯಸಿ ನಲಿಯು ದೇಶದ ಸಮರವ ಸಾರಿ. ನಾನೆಂದು ಬಲು ಮುದದಿ ಮೆರೆದು ನಲಿಯುತ್ತೆ ಗೌರೇಶನಂ ಕೆಣಗಿ ಜರಿದು ನಲಿಯು ಈ ಭೂಮಿ ಆಳ ಬಯಸಿ ನಲಿಯುತ್ತೆ ದೇಶದ ಸಮರವ ಸಾರಿ. ಕೃಷ್ಣನ ಒಲುಮೆ ಇದೆ ಎಂಬ ಧೈರ್ಯದಲ್ಲಿ ರಾಜ್ಯ ದಾಟೆ ಮೆರೆದು ಬೀಗುತ್ತಿರ ಕೃಷ್ಣನ ಒಲುಮೆ ಇದೆ ಎಂಬ ಧೈರ್ಯದಲ್ಲಿ ರಾಜ್ಯ ದಾಸೆಯಲ್ಲಿ ಮೆರೆದು ಬೀಗುತ್ತಿರ ಗೆಲ್ಲುವೆ ಜಯಿಸುವೆ ಗಳಿಸುವೆ ಬಲ ಬಲ ಬಲ. ನಾನೀಗ ಸಿಗಿವಂಚನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಾನು ಉಳಿಸನು ಚಕ್ರವರ್ತಿ ಆದ ಎನ್ನ ಕೆಣಕಿದ ಮದೋನ್ಮತ್ತ ದುರುಳ ದುಷ್ಟ ದೂರ್ತರ ಸಿಗಿವಂಚನದಲ್ಲಿ ಪಾಂಡವರ ಸಿಗಿವೆ. ನಡೆ ನಡೆ ಕೌರವೇಶ್ವರ ನಡೆ. ಶಕುನಿ ಎಂಬ ಮೂರಕ್ಷದ ಮಹಿಮೆಯನ್ನು ಅರಿಯದ ಮೂಡ ಸ ಎಂದರೆ ಶಕ್ತಿ ಪ್ರಧಾನರಾದ, ಕೋ ಎಂದರೆ ಈ ನಿನ್ನ ಕುರುವಂಶವನ್ನು, ನೀ ಎಂದರೆ ನಿರ್ನಾಮ ಮಾಡುವನೇ ಈ ಶಕುನಿ. ಕೌರವೇಶ್ವರ ನೀನು ಹಸ್ತಿನಾವತಿ ರತ್ನ ಸಿಂಹೇಶ್ವರನಾದರೆ ನಾನು ಸೌಬಲ ರಾಜ. ನೀನು 99 ಮಂದಿಗೆ ಅಧಿಪತಿಯಾದರೆ ನಾನು ನನ್ನ ತಂದೆ ಸೇರಿ 100 ಮಂದಿಗೆ ದಳಪತಿ. ನೀನು ಹಸ್ತಿನಾವತಿಯ ಕೌರವೇಶ್ವರ ಆ ನಿನ್ನ ಕೊರುಳು ಬಳ್ಳಿಯನ್ನು ನನ್ನ ಮಾಲಿಯನ್ನಾಗಿ ಧರಿಸಿ ಆ ನಿನ್ನ ರುಂಡ ಮುಂಡವನ್ನು ದರ್ಪದಾರಣ್ಯವನ್ನಾಗಿ ಮಾಡಿ ಆ ನಿನ್ನ ಸೋದರರ ಹುಸಿ ಮಾಂಸವನ್ನು
ಭೂತ ಬೇಟ ಪಿಶಾಚಗಳಿಗೆ ಅರ್ಪಿಸುವೆನು. ಆಗ ಈ ಶಕುನಿಯು ನಲಿಯುವೆ, ನಕ್ಕು ನಲಿಯುವೆ. ಆನಂದ, ಪರಮಾನಂದ. ಆನಂದ 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 ಕುರುಕ್ಷೇತ್ರದ ಸಂಗ್ರಾಮ ತೊರಗೊಳ್ಳ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ತೊರಗೊಳ್ಳ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವರ ಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರ ಜಯವೋ. ಆನಂದ